ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗದ್ರಿ ಎಲ್ಲರೂ? ನಾವೆಲ್ಲರೂ ಆರಾಮದೇವೆ ನೋಡ್ರಿ ಸ್ನೇಹಿತರೆ. ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತಾ ಇದ್ದೀನಿ. ಬರ್ರಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ. ಇವತ್ತಿನ ನನ್ನ ರುಟೀನ್ ಒಳಗೆ ಏನಿತ್ತಪ್ಪ ಅಂದ್ರೆ ಮೇಯ್ನಾಗಿ ಬಾದಾಮ್ ಪುರಿ ಮಾಡ್ತಾ ಇದ್ದೆ. ನಾನು ಬಾದಾಮ್ ಪುರಿದ ಆರ್ಡ್ರ್ ಇತ್ತು. ಸೊ ಹೀಗಾಗಿ ಫ್ರೆಶ್ ಆಗಿ ಬಾದಾಮ್ ಪುರಿನ ಮಾಡಿದೆ. ನೋಡ್ತಾ ಇರ್ಬೋದು, ಫ್ರೈ ಮಾಡ್ತಾ ಇದ್ದೀನಿ. ಇನ್ನು ನಂತರದಲ್ಲಿ ಇವನ್ನೇನು ಮಾಡಬೇಕು, ಸಕ್ಕರೆ ಪಾಕ ಮಾಡಿ ಅದರಲ್ಲೇ ಡಿಪ್ ಮಾಡಬೇಕು. ನಾನು ಒಟ್ಟಾರೆಯಾಗಿ ಇಷ್ಟನ್ನು ಕೂಡ ಫ್ರೈ ಮಾಡಿ ಇಟ್ಕೊಂಡು ಒಂದೇ ಸರಿ ಬಿಸಿ ಬಿಸಿಯಾದ ಪಾಕ ಮಾಡಿಕೊಂಡು ಅದರೊಳಗೆ ಡಿಪ್ ಮಾಡಿ ನಂತರದಲ್ಲಿ ಗಾರ್ನಿಷ್ ಮಾಡಿ ಇದನ್ನು ಎತ್ತಿಡ್ತೀನಿ ನೋಡ್ರಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಇವತ್ತು ಶ್ರೀ ಕನಕದಾಸರ ಒಂದು ಜಯಂತಿ. ಅದಕ್ಕೋಸ್ಕರ ನನ್ನ ಸಮಸ್ತ ನಾಡಿನ ಜನತೆಗೆ ಹಾಗೂ ನನ್ನ ಪ್ರೀತಿಯ ಎಲ್ಲ ಸ್ನೇಹಿತರಿಗೂ ಶ್ರೀ ಕನಕದಾಸರ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸೋಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಸೊ ನೋಡ್ತಾ ಇರ್ಬೋದು ಎಷ್ಟೊಂದು ಕಲರ್ಫುಲ್ಲಾಗಿ ಬಾದಾಮ್ ಪುರಿ ಬಂದಾವಂಥೇಳಿ, ಮತ್ತು ಅಷ್ಟು ಕ್ರಿಸ್ಪಿಯಾಗಿ ಮತ್ತು ಪಾಕದಾಗ ಹಾಕಿದ ಮೇಲೆ ಅಂತೂ ಇನ್ನೂ ಜ್ಯೂಸಿಯಾಗಿ ಸಖತ್ತಾಗಿ ಟೇಸ್ಟಿಯಾಗಿ ಬರ್ತಾವೆ. ನನಗೆ ಆರ್ಡ್ರ್ ಇದ್ದಿದ್ದರಿಂದ ನಾನು ಮಾಡ್ತಾಯಿದ್ದೀನಿ, ನೋಡ್ತಾ ಇರ್ಬೋದು. ಇಲ್ಲೇ ಹಾಲಲ್ಲೆನ ನಾನು ಹ್ಯಾಂಡಿ ಗ್ಯಾಸ್ ಇಟ್ಕೊಂಡನ್ನು ಮಾಡ್ತಾಯಿದ್ದೀನಿ. ಭಾಳ ಆಗ್ತದಲ್ಲ, ಸೊ ಎಷ್ಟೊತ್ತಂತ ನಿಂದಿರೋದು, ಆರಾಮಾಗಿ ಕೂತ್ಕೊಂಡು ಇಲ್ಲೇ ಸ್ವಲ್ಪ ಗಾಳಿ ಬೆಳಕು ಎಲ್ಲನೂ ಚೆನ್ನಾಗಿ ಬರ್ತೈತಿ. ಅದಕ್ಕೋಸ್ಕರ ಇಲ್ಲೇನ ಮಾಡ್ತಾಯಿದ್ದೀನಿ ನೋಡ್ರಿ. ಈ ಥರ ತ್ರಿಕೋನ ಮಾಡಿಕೊಂಡು ಒಂದೊಂದೇ ಒಂದು ಮಧ್ಯಮ ಉರಿ ಇಟ್ಕೊಂಡು ಚೆನ್ನಾಗಿ ಕ್ರಿಸ್ಪಿ ಆಗೋ ಮಟನು. ಯಾಕಂದ್ರೆ ಮೈದಾ ಅದ್ರಾಗ 4 ಫೋಲ್ಡ್ ಮಾಡಿರ್ತೀವಿ. ಇದನ್ನು ಚೆನ್ನಾಗಿ ಒಳಗೋರ್ಗೇನು ಫ್ರೈ ಆಗಬೇಕು. ಆ ರೀತಿಯಾಗಿ ನಾವು ನಿಧಾನವಾಗಿ ಇವನ್ನೇನು ಮಾಡ್ಬೇಕು, ಹೋಗ್ಬೇಕು ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು. ಒಟ್ಟು ಅವಸರ ಮಾಡಿದ್ರೆ ಏನಾಗ್ತೈತಿ, ಒಳಗಡೆ ಮೈದಾ ಹಿಟ್ಟೆಲ್ಲ ನಾವು ಬೆಂದಂಗಿಲ್ಲ. ಆ ನಂತರದಲ್ಲಿ ಮೆತ್ತಗಾಗ್ಬಿಡ್ತಾವೆ, ತಿನ್ನೋಕ್ಕೂ ಸರಿ ಅನ್ಸಂಗಿಲ್ಲ, ಮತ್ತು ತಿನ್ನೋಕೆ ಒಳ್ಳೇದೂ ಅಲ್ಲ ಹಸಿ ಬಿಸಿ ಆದರೆ. ಅದಕ್ಕೋಸ್ಕರ ನಾವು ಚೆನ್ನಾಗಿ ಒಂದು ಸ್ವಲ್ಪ ಮಧ್ಯಮ ಉರಿ ಇಟ್ಕೊಂಡು ಮಸ್ತಾಗಿ ಕ್ರಿಸ್ಪಿ ಆಗೋವರೆಗೆ ನಾವು ಇದನ್ನು ಫ್ರೈ ಮಾಡಿಕೊಂಡ್ರೆ ಒಳಗಿನವ್ರಿಗೂ ಬೆಂದು ಬರ್ತೈತೆ ಅಂಥೇಳಿ. ಸೊ ಕಂಪ್ಲೀಟಾಗಿ ಎಷ್ಟೆಲ್ಲ ಇತ್ತಲ್ಲ ಇಷ್ಟನ್ನು ನಾನೀಗ ಫ್ರೈ ಮಾಡಿ ಇಟ್ಕೊಂಡೆ. ಹಿಟ್ಟೆಲ್ಲ ಖಾಲಿ ಆಯಿತು. ನೋಡ್ತಾ ಇರ್ಬೋದು, ಚಕ್ ಕ್ಲೀನ್ ಆಗೈತಿ ಹಿಟ್ಟು. ಈಗೆಲ್ಲ ಫ್ರೈ ಮಾಡೋದು ಮುಗ್ದೈತೆ ನೋಡ್ರಿ. ಇನ್ನೇನಿದ್ರು ಪಾಕ ಮಾಡಿಕೊಂಡು ಪಾಕದಲ್ಲಿ ಡಿಪ್ ಮಾಡಿ ಅವನ್ನ ಗಾರ್ನಿಷ್ ಮಾಡೋದು. ಗಾರ್ನಿಷಿಗೆ ಸ್ವಲ್ಪ ಗಸಗಸೆ, ಸ್ವಲ್ಪ ಒಣ ಕೊಬ್ಬರಿನ ಹಾಕಿರ್ತೀನಿ. ಕಲರ್ಫುಲ್ಲಾದ ಒಣ ಕೊಬ್ಬರಿನೂ ಬರ್ತೈತಿ, ಅದು ಆರ್ಟಿಫಿಷಿಯಲ್ ಆಗಿ ಸಿಗ್ತೈತಿ. ಅದನ್ನು ಕೂಡ ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತಾವೆ ಅಂಥೇಳಿ. ಬಟ್ ಚೆನ್ನಾಗಿ ನೋಡಿದ್ರೆ ಅದೆಲ್ಲ ಕಲರ್ ಹಾಕಿರ್ತಾರಲ್ಲ ಅಂತ ನಾನು ಪ್ಲೇನ್ ಆದ ಒಣ ಕೊಬ್ಬರಿನ ಫ್ರೆಶ್ ಆಗಿ ತುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಗಸಗಸೆನೂ ಹಾಕಿದ್ದೀನಿ, ಚೆನ್ನಾಗಿರ್ತಾವೆ ಅಂಥೇಳಿ. ಮಸ್ತ್ ಅಂದ್ರೆ ಮಸ್ತ್ ಬಂದಿದ್ದು ನಿಜವಾಗ್ಲೂ ಬಾದಾಮ್ ಪುರಿ. ಮತ್ತು ಹೇಳ್ದಾಗೆ ಆಲ್ರೆಡಿ ನನ್ನ ರೆಸಿಪಿ ಚಾನಲ್ ಒಳಗೆ ರೆಸಿಪಿ ಐತಿ. ಆದರೂ ಕೂಡ ನಿಮ್ಗೆ ಯಾರಿಗಾದರೂ ಬೇಕಪ್ಪ ಡೀಟೇಲಾಗಿ ರೆಸಿಪಿ ಅಂದ್ರೆ ಖಂಡಿತವಾಗ್ಲೂ ತಿಳಿಸ್ರಿ, ನನ್ನ ರೆಸಿಪಿನ ಶೇರ್ ಮಾಡ್ತೀನಿ ಸ್ನೇಹಿತರೆ. ಇದಿಷ್ಟಾಗಿತ್ತು ಅವತ್ತಿನ ಒಂದು ಮಧ್ಯಾಹ್ನದ ರೊಟೀನ್ ಅನ್ಬೋದು. ಒಮ್ಮೆಗೆ ನಿಮ್ಗೆ ಸಾಯಂಕಾಲ ಸಿಗ್ತೀನಿ ನೋಡ್ರಿ. ನಾನು ಐತಲ್ಲ ನಿಮ್ಮ ಆಂಟಿ ವಿಡಿಯೋ ಕಾಲ್ ಮಾಡಿದ್ದ ಅವಾಗ ಹಚ್ಕೊಂಡಿಲ್ಲ. ನಾನು ಬಾಳ್ಗೆ ಅದು ತಂದಿದ್ಲ, ಮಾರ್ಕೆಟಿಗೆ ಹೋಗಿದ್ಲಲ್ಲ, ಓಕೆ ನಂದಿದ್ರಲ್ಲವ, ಒಂದು 3 ಬಾಳ್ಗೆ ತಂದಾಳ. ದೊಡ್ಡದು, ಅದ್ರಾಗ ಸಣ್ಣದು, ಹಿಂಗೆ ಒಂದು 3 ಸೈಜಿನೂ, ಒಂದು ಹೊಸದು ಹಾಟ್ ಬಾಕ್ಸ್ ತಂದಾಳ. ಮತ್ತು ಚಿಕ್ಕಮ್ಮರಿಗೆ ನಾ ಗಿಫ್ಟ್ ಮಾಡೇನಲ್ಲ ಮಿಕ್ಸಿ ಪ್ರೆಸ್ಟೀಜ್, ಅದನ್ನು ಆಮೇಲೆ ಇವೆಲ್ಲ ತೊಗೊಂಡೆ. ಸ್ಟೂಲ್ ತರಕ್ಕೆ ಹೋಗಿ ಸ್ಟೂಲ ಬಿಟ್ಕೊಂಡು, ಎದ್ರ ಸ್ಟೂಲ ಅದು ಬಾತ್ರೂಮ್ನಾಗ ಪ್ಲಾಸ್ಟಿಕ್ಕಿಂದ ಇತ್ತಲ್ಲ, ಒಡೆದೈತಂತದು ಜಾಗ ಕುಂದ್ರಾಕ. ಅದಕ್ಕೆ ಅದನ್ನ ತರಕಂತ ಹೋಗ್ಯಾಳಕಿ, ಹೋಗಿದ್ದ ಅದನ್ನ ತರಕ, ಅದನ್ನ ಬಿಟ್ಟು ಬಂದ. ಅಯ್ಯೋ ಅದ್ರ ತಾಯಿನಕ್ಕೆ ಬಂದ ಹಾಕಿಲ್ಲ ಯಾರು ಚಿನ್ನಿ? ನಿಮ್ಮ ತಂಗಿ ಅದು ಸಿನ್ನೈತಲ್ಲ, ಹೇಳೋ ಮುಂದೆ ಹಿಡ್ಕೊತೈತಂತ. ಹೌದಾ? ನುಗ್ಗೆಕಾಯಿ ಸಾರು, ಚಪಾತಿ, ಬೀನ್ಸ್ ಪಲ್ಯ ಇನ್ನೂ ಮಾಡಬೇಕೆಲ್ಲ. ಮತ್ತು ಚಪಾತಿ ರೈಸ್ ಮಾಡಬೇಕು. ಸೊ ಸಾಯಂಕಾಲ ರೂಟೀನ್ ಸ್ಟಾರ್ಟ್ ಆಗೈತೆ ನೋಡ್ರಿ. ಸ್ವಲ್ಪ ಮಧ್ಯಾಹ್ನ ಬಾದಾಮ್ ಪುರಿ ಮಾಡಿದ್ದೆ, ಅದನ್ನು ಶೇರ್ ಮಾಡಿದೆ. ರೆಸಿಪಿಯನ್ನು ಶೇರ್ ಮಾಡಿಲ್ಲ, ಜಸ್ಟ್ ಇವತ್ತಿನ ರೂಟೀನ್ ಒಳಗೆ ಆರ್ಡ್ರ್ ಇತ್ತು ಬಾದಾಮ್ ಪುರಿದೆ, ಆಂಟಿ ನುಂಡಿಂದ. ಎರಡೂ ಮಾಡಿದೆ, ಫ್ರೆಶ್ ಆಗಿ ಎರಡೂ ಮಾಡಿದೆ. ಬಟ್ ಆಂಟಿ ನುಂಡಿ ಸಾಕಷ್ಟು ಸರಿ ಶೇರ್ ಮಾಡಿದ್ನೆಲ್ಲ ತೊಗೊಂಡಿಲ್ಲ. ಬಾದಾಮ್ ಪುರಿ ಅಷ್ಟೇ ಶಾರ್ಟಾಗಿ ಒಂದು ಸ್ವಲ್ಪ ತೊಗೊಂಡೆ. ಈಗ ಒಮ್ಮೆ ಸಾಯಂಕಾಲ, ಬೆಳಗ್ಗೆ ಅಂತೂ ಫುಲ್ ಬ್ಯುಸಿ ಇದೆ ಇವತ್ತು. ಏನು ಮಾಡಿದ್ವಿ ಬನ್ಸ್. ಬನ್ಸ್ ಮಾಡಿದ್ವಿ. ದೀಪಾವಳಿ ಹಣ್ಣು ಇವತ್ತು ಖಾಲಿ ಮಾಡಿದೆ, ಬಾಳೆಹಣ್ಣು. 1-2 ಸಲ ರಸಾಯನ ಮಾಡಿದ್ವಿ ಚಪಾತಿ ಜೊತೆಗೆ, ಆದರೂ ಇನ್ನೂ ಇದ್ದು ಬಾಳೆಹಣ್ಣು. ಇವತ್ತು ಬನ್ಸ್ ಮಾಡಿ ಖಾಲಿ ಮಾಡಿದೆ. ಮತ್ತು ಡಬ್ಬಿಗೆ ಪಲಾವ್ ಮಾಡಿದ್ದೆ.
ಮಕ್ಕಳು ಬಂದಿದ್ರು, ಕಾವೇರಿ ಅವರು ಎಲ್ಲರೂ ಕೂಡ ನಾಷ್ಟ ಮಾಡಿ ಒಯ್ದಿದ್ರು. ಹೀಗಾಗಿ ಬೆಳಗ್ಗೆ ಏನು ವಿಡಿಯೋ ತೊಗೊಳಕ್ಕಾಗಿಲ್ಲ ನೋಡ್ರಿ. ಈಗ ಸಂಜೆಗೆ ಮಗಳು ಮಾಡ್ತೀನಂದ್ರೆ ಎಲ್ಲ ಮಾಡೇನಿಲ್ಲ, ಬಾಂಡೆ ಇಟ್ಟೇನು ತೆಕ್ಕಿ. ಅದಕ್ಕೆ ನಾ ಅಡುಗೆ ಮಾಡ್ತೇನವ, ನೀ ಬಾಂಡೆ ತೊಳಿ ಹೋಗನ್ನೆ. ನಾ ಮತ್ತು ಅಡುಗೆ ಮಾಡತ್ತೇನೆ ನೋಡ್ರಿ. ಕಾವೇರಿನ ವಿಡಿಯೋ ಮಾಡತ್ತಾಳ. ಈಗ ಒಂದು ಚಹಾ ಕುಡಿದ್ವಿ. ಇನ್ನು ಇದೆಲ್ಲ ಮುಗಿಸಿ ಅಂದಂಗೆ ಚಪಾತಿ ಆರ್ಡ್ರ್ ಐತೆ, ಅದಕ್ಕೆ ಬಿಸಿ ಚಪಾತಿ ಮಾಡಿಕೊಡ್ಬೇಕು. ಒಂದು 7 ಚಪಾತಿ ಆರ್ಡ್ರ್ ಐತೆ. ಅದ್ರ ಜೊತೆ ನಮಗೊಂದು ಸ್ವಲ್ಪ ತಿನ್ನಕ್ಕೆ ಮಾಡತ್ತೀನಿ. ಬೀನ್ಸ್ ಪಲ್ಯ ಮಾಡ್ಬೇಕು, ಹುರಿದಿಟ್ಟೀನಿ. ಬ್ಯಾಳೆ ಕುದ್ದಾವು, ನುಗ್ಗಿಕಾಯಿ ಕುದ್ಸಾಕಿಟ್ಟೀವಿ, ನುಗ್ಗಿಕಾಯಿ ಸಾರು ಮಾಡಬೇಕು. ಸೊ ಇವತ್ತಿನ ಮೆನುನು ಹೇಳಿದೆ. ಮತ್ತು ಬಾಂಡೆ ಹೊರಗಿಟ್ಟಾಳ ಕಾವೇರಿ, ತೋರಿಸ್ತಾಳೆ ನಿಮಗೆ ಎಷ್ಟು ಅದಾವ ಅಂತೇಳಿ. ಸೊ ವಿಡಿಯೋನ ಎಂಡವರೆಗೆ ನೋಡ್ರಿ. ಈಗ ಯಾಕೆ ಸರ್ಸಿರಂಟಿ? ಈಗ ಈಗ ಅಡಿಗಿರಿ? ಹಾಂ ಹೌದು. ಎಲ್ಲಿ ತರ್ತೀರಿ ಸಗಣಿ? ಹಾಂ ನಾವು ಲಕ್ಷಣ ಇಲ್ಲ, ನೀವು ಕೊಡ್ತೀರೇನ ಅಂತ ಅನ್ಗಪ್ಪ ಅದನ್ನು. ಸಂತು ಬಂದಿಲ್ರಿ ಇನ್ನ? ನಮ್ದು ಅಡ್ಗೆ ಆಂಟಿ ಮಾಡತ್ತಾಳ, ಬಾಂಡೆ ತಿಕ್ತೇನೆ ರೀ. ಹಾಂ ಈಗ ಹಣ್ಣಾಗತ್ತಾವ ನೋಡ್ರಿ ಅವ ಒಂದೊಂದೇ. ಇಷ್ಟು ದಿನ ಬರೀ ಕಾಯಿ ಆದ್ವ, ಈಗ ಒಂದೊಂದು ಹಣ್ಣಾಗತ್ತಾವ. ನಾವು ಒಂದು ಏನಾರು ಕಟ್ಬೇಕ್ರಿಪ್ಪ, ಅದಕ್ಕೆ ಬಗ್ಗೆ ಬಿಟ್ಟದ ಪೂರ. ಹಾಂ ಹಾಂ ಆ ಪೂರ ಹಣ್ಣಾಗಿಲ್ರಿ, ಈಗ ಕೆಂಪಗಾಗತ್ತಾವ. ಮೊನ್ನೆ 2 ಆಗಿದ್ವಿ, ಅದ್ರಾಗ ಒಂದು. ಹಾಂ ದಪ್ಪ ಕೆಂಪುವ. ಹಾಂ ಅವನು ಪ್ಯಾಟ್ಯಾಗ ತಂದಿದ್ರಿ ಮೊನ್ನೆ. APMC ಹೋಗಿದ್ದ ನಮ್ಮ ಮಾಮ, ತೊಗೊಂಬಂದಿದ್ದ. ನಮಗೊಂದಿವ್ಸ ಇಟ್ಕೊಂಡು ನಿಮ್ಗೊಂದಿವ್ಸ ಕೊಟ್ಟಿದ್ದು. ಒಣಗ್ಬೇಕನ್ರಿ ಅವು ಪೂರ? ಹಾಂ ತುಳ್ದಾಡ್ಲಾರ್ದಲ್ಲಿ. ಬೂದಿ ಒಳಗೆ ಕಲಿಸಿ ಹಾಕ್ಬೇಕ್ರಿ. ನಾವು ಅಷ್ಟು ಖಾರ ಮಾಡಿದ್ವಿ. ನಾವು ಹುರಿದು ಖಾರ ಮಾಡಿದ್ವಿ. ಅದಾವ್ರಿಪ್ಪ, ಕಾಕ ಸಿಕ್ಕಾಪಟ್ಟೆ ಹಿಡ್ದಿತ್ತು ಮನೆ ತುಂಬ. ಹಾಂ ಅಂತ ಅಷ್ಟು ಖಾರ ಇಲ್ಲ, ಆದ್ರೆ ಘಾಟ್ ಭಾಳ ಹಿಡ್ದಿತ್ತು. ಹಾಕೇವ್ರಿ ಹುಂಚೆ ಹಣ್ಣು, ಬೆಲ್ಲ, ಸ್ವಲ್ಪ ಖಾರ ಐತಿ. ಅಷ್ಟ ಪರಿ ಇಲ್ಲ, ಸ್ವಲ್ಪ ಐತಿ. ತನೂ ಬಂದಿಲ್ರಿ ಇವತ್ತು. ನಿನ್ನೆ ಮಧ್ಯಾಹ್ನ ಹೋಗ್ಯಾಳ ಅವ್ರಪ್ಪನ ಜೋಡಿ. ಆಟದಾಗ ಬೀಳ್ತಾಳಲ್ಲ, ಮಾತಾಡೋದಿಲ್ರಿ. ಅದ್ರಿದ್ರು ಓನ ಅನ್ನೋದಿಲ್ಲ ದುಡಿಗ್ಲು. ನಾವು ಅದ್ರಿದ್ರೆ ಈಗ ನಮ್ಮನೆಗೆ ಮಾತಾಡಂಗಿಲ್ಲ. ಆಟದಾಗ ಇರ್ತಾಳಲ್ಲ, ಆಟ ಇಲ್ಲಂದ್ರೆ ಫೋನ್. ಅವ ಶಾನೆ ಅದಾನ, ಓಡಿ ಬರ್ತೈತೆ ಅದು ಹೋದ್ಗುಟ್ಲೆ ಅಂದ್ರೆ. ಕರ್ಕೊಂಡು ಹೋಗ್ರಿ ಅಂತಾನವ, ಕರ್ಕೊಂಡು ಹೋಗ್ರಿ ಅಂತಾನ. ನಾವು ನಿಂದ್ರಂಗಿಲ್ರಿ ಅವ. ಹೌದಂತ. ನಮ್ಮ ಅಂಟಿ ಮನೆ ರೋಡಿಗೆ ಹೊಕ್ಕಾನ, ಇಲ್ಲಂದ್ರೆ ಅಲ್ಲಿ ಲಘು ಹೊಕ್ಕಾನ. ಇಲ್ಲಿದ ಅಷ್ಟು ಗೊತ್ತಿಲ್ಲ ನಮ್ದು. ನಮ್ಮ ಅಂಟಿ ಮನಿದು ಲಘು ಗೊತ್ತಾಕೈತೆ, ಅಲ್ಲಿ ಹೊಕ್ಕಾನ. ನಿನ್ನ ಬಂದು ಹೋದ್ರಲ್ರಿ 7:30 ಸುಮಾರು ಬಂದಿದ್ರು. 7:30
ಬಂದ್ರೆ ನಮ್ಮ ಮನೆಗೆ ಬಂದ ಹಿಂಗೆ ಗುಡ್ಡ ಇರೋಕೆ ಕರೆಂಟ್ ಹೋದು ನೋಡ್ರಿ. ನಿಮ್ದು ಗೇಟ್ ಹಾಕಿತ್ತಾನ ಅದಕ್ಕೆ ಏನು ಇಲ್ಲ ಅಂತೇನು ಸುಮ್ಮ ಹೋಗಿರ್ಬೇಕು ಅವ್ರು. ಬಂದಿದ್ರಿ ಸಂಜೆ ಮುಂದೆ ಈ ಕಡೆ ರೀ. ಏನಪ್ಪ ಕರೆಂಟ್ ಹೋಗ್ಯಾವಲ್ಲ, ನಿನ್ನ ಏನಾರ ಅರ್ಧಂಬರ್ಧ ಆಗಿರ್ಬೇಕು. ಅವು ನಿನ್ನೆ ಅಂದ್ರೆ ಸ್ನೇಹಿತರೆ, ನಮ್ಮ ಕಾವೇರಿ ಸ್ವಲ್ಪ ಏನಪ್ಪ ಮಂಜುಳ ಅವ್ರ ಜೊತೆ ಮಾತಾಡ್ತಿದ್ಲು. ನಾ ಅಡುಗೆ ಮಾಡ್ತಾಯಿದ್ದೆ, ಮತ್ತು ಅಕ್ಕಿ ಬಾಂಡೆ ತೆಕ್ಕಕ್ಕೆ ಹೋದ್ಲ ನಂತರದಲ್ಲಿ ನೋಡಿರಿ ನಾನು ನುಗ್ಗೆಕಾಯಿ ಸಾಂಬಾರು ಮಾಡಿದೆ. ಹೇಳಿದ್ದೆ ನಿಮಗೆ, ನುಗ್ಗೆಕಾಯಿನ ಕುದ್ಸಕ್ಕಿಟ್ಟಿದ್ದೆ, ಹಾಗೇನ ಮತ್ತು ಬೇಳೆನೂ ಬೇಯಿಸಿಟ್ಟಿದ್ದೆ ನಾನು. ಸೊ ಮಸ್ತಾಗಿ ನುಗ್ಗೆಕಾಯಿ ಸಾಂಬಾರು ರೆಡಿ ಆಯಿತು. ಈ ಕಡೆ ಏನೈತಪ್ಪ ಅಂದ್ರೆ ಬೀನ್ಸ್ ಪಲ್ಯ ಮಾಡಿದೆ ಸಿಂಪಲ್ಲಾಗಿ. ನನಗೆ ಈ ಥರ ಇಷ್ಟ, ಡ್ರೈ ಆಗಿ ಇರಬೇಕು, ಅತೀ ರಸ ಇದ್ರೆ ಸೇರಲ್ಲ ಬೀನ್ಸು. ಅಂದರೆ ಜಾಸ್ತಿ ನೀರು ಹಾಕಿದ್ರೆ ನನಗೆ ಸೇರಲ್ಲ. ಅಷ್ಟೇ ಸ್ವಲ್ಪ ಈ ಟೊಮೆಟೊ ಎಣ್ಣೆ ಒಂದು ಸ್ವಲ್ಪ ನೀರೊಳಗೆ ಬೇಯಿಸ್ಬಿಡ್ತೀನಿ ನಾನು. ನೋಡಿರಿ ಈ ಕಡೆ ಬೀನ್ಸ್ ಪಲ್ಯನೂ ರೆಡಿ ಆಗ್ತಾ ಬಂತು ಆಲ್ಮೋಸ್ಟ್. ಮತ್ತು ಅಡುಗೆ ಅಂತೂ ನಿಮಗೆ ಕಂಪ್ಲೀಟಾಗಿ ಹೇಳಿದೆ ನಾನು. ರೈಸು, ಚಪಾತಿ, ಬೀನ್ಸ್ ಪಲ್ಯ ಮತ್ತು ನುಗ್ಗೆಕಾಯಿ ಸಾಂಬಾರು ಇವತ್ತು. ಸೊ ಡೈಲಿ ನೈಟ್ ಮಗಳ ಮಾಡಿರ್ತಾಳೆ ಕಾವೇರಿನ. ಇವತ್ತು ನಾನು ಮಾಡ್ತೀನಿ ತಗೋರ್ವ ಅಂತಂದೆ, ಮಾಡ್ತಾಯಿದ್ದೆ. ಅಂದ್ರೆ ಚಪಾತಿ ಆರ್ಡ್ರ್ ಇತ್ತು, ಟೈಮ್ ಆಗಿತ್ತಂತ ಮಾಡ್ತಾಯಿದ್ದೆ. ಸರಿ ಬಿಡು ಆಂಟಿ ನಾ ಮಾಡ್ತೀನಿ ಅಂದ್ಲೆ. ಎಲ್ಲಿ ತಗೋರ್ವ ನಾ ಮಾಡಾಕತ್ತೀನಿ, ನಾ ಮಾಡ್ತೀನಿ ತಗೊಂಡೆ. ಮತ್ತು ಆಕೆ ಹಂಗಾರೆ ನಾ ಬಾಂಡೆ ಆದರೂ ತಿಕ್ಕೊಂಬರ್ತೀನಿ ತಡಿ ಅಂತಂದು ಆಕೆ ಬಾಂಡೆ ತಿಕ್ಕಕ್ಕೆ ಹೋದ್ಲು. ನಾನು ಮೊದಲಿಗೆ ಅವರಿಗೆ ಅಂದರೆ 7:08 ಅಂದ್ರೆ ಚಪಾತಿ ತೊಗೊಂಡು ಹೋಗಕ್ಕೆ ಬರ್ತೀನಿ ಅಂದಿದ್ರು ಸ್ನೇಹಿತರೆ. ಮೊದಲಿಗೆ ಅವರಿಗೆ ನಾ ಮಾಡಿಬಿಟ್ಟೆ ಚಪಾತಿ ಕಸ್ಟಮರಿಗೆ. ಅವರಿಗೆ ಮಾಡಿ ಕೊಟ್ಟು ಸಾಂಬಾರು ಮಾಡಿ ಪಲ್ಯ ಮಾಡಿ ಈಗ ರೈಸಿಗೆ ಇಟ್ಟೆ ನೋಡಿರಿ. ಇದಿಷ್ಟಾಗಿತ್ತು ಅವತ್ತಿನ ನೈಟ್ ರುಟೀನ್ ಅಂತ ಹೇಳ್ಬೋದು. ಅದರ ನೆಕ್ಸ್ಟ್ ಡೇನ ನಿಮ್ಗೆ ಕಂಟಿನ್ಯೂ ತೊಗೋತಾ ಇದ್ದೀನಿ. ನೆಕ್ಸ್ಟ್ ಡೇ ಬೆಳಗ್ಗೆ ರೆಡಿಯಾಗಿ ನಾನೀಗ ಅವ್ವಾರ ಮನೆ ಕಡೆ ಹೋಗ್ತಾಯಿದ್ದೀನಿ. ಇಲ್ಲೇ ಮಂಜುಳ ಅವ್ರ ತಾಯಿ ಇವ್ರು ಅವ್ವಾರ ಮನೆ ಹತ್ರನೇ ಐತಿ ಇವ್ರ ಮನೆ, ನೋಡ್ತಾ ಇರ್ಬೋದು ನೀವು. ಅವ್ರನ್ನ ಮಾತಾಡಿಸ್ತಾ ಹೋಗ್ತಾ ಇದ್ದೆ. ಅವರು ಕೂಡ ರೆಡಿಯಾಗಿದ್ದರು, ನಾನು ಕೂಡ ರೆಡಿಯಾಗಿದ್ದೆ. ಯಾಕಂದ್ರೆ ಅವರು ನಾವು ಕೂಡ ಹೋಗೋರಿದ್ವಿ. ಅದಕ್ಕೋಸ್ಕರ ಈ ಕಡೆ ಕಾಕ ಮನೆ ಕಡೆ ಹೋಗ್ತೀನಿ ಅಂತಂದ್ರೆ ಸರಿ ಬಿಡಪ್ಪ ನಾನು ಬರ್ತೀನಿ, ನಾನು ಇವತ್ತು ಮನೆಗೆ ಬರ್ಬೇಕು ರೆಡಿಯಾಗೇನೆ ಅಂತಂದು ನಾನು ಕೂಡ ಬರ್ತಾಯಿದ್ದೀನಿ. ಸರ್ಪ್ರೈಸಾಗಿ ಇವತ್ತು ಏನಪ್ಪ ಅಂತಂದ್ರೆ ಬೆಂಗಳೂರಿಂದ ಅಣ್ಣ, ಅತ್ತಿಗೆ, ಮಕ್ಕಳು ಎಲ್ಲರೂ ಬಂದಿದ್ರು ನೋಡ್ರಿ. ಬರ್ರಿ ಯಾರ್ಯಾರೆಲ್ಲ ಬಂದಾರ ನಿಮ್ಗೆ ಶೇರ್ ಮಾಡ್ತೀನಿ ನೋಡ್ರಿ. ನಾನು ಈಗ ನೋಡ್ರಿ ಅವ್ವಾರ ಮನೆಗೆ ಬಂದ್ವಿ. ಒಂದು 8 ಗಂಟೆ ಆಗ್ತಾ ಬಂದಿತ್ತು, 7:45 8 ಆಗ್ತಾ ಬಂದಿತ್ತು. ಸೊಪ್ಪನೂ ಅದೇ ಜಸ್ಟ್ ಎದ್ದು ಚಹಾ ಕುಡಿದು ಹೊರಗಡೆ ಕೂತಿದ್ರು. ಸ್ವಲ್ಪ ಬಿಸಿಲಿಗೆ ಎಳೆ ಬಿಸಿಲು ಇತ್ತಲ್ಲ, ಈಗ ಸ್ವಲ್ಪ ಮೂಡ್ಗಳಿಗೆ ತಂಪು ಸ್ಟಾರ್ಟ್ ಆಗಿರ್ತೈತ್ರಿ. ಸ್ವಲ್ಪ ಬಿಸಿಲು ಬಿದ್ದಿತ್ತು, ಹೊರಗಡೆ ಕೂತಿದ್ರು. ಈ ಕಡೆ ಅವ್ವ ಕೂಡ ರೆಡಿಯಾಗಳ ಎಲ್ಲ ರೆಡಿ ಮಾಡ್ತಾ ಇದ್ದಾಳೆ ಅವ್ವ. ಮತ್ತು ಯಾರು ಬಂದಾರಪ್ಪ? ಹಲೋ ಅಣ್ಣ, ಬಿಸಿ ಇದಾರೆ. ಹಾಯ್ ಅಣ್ಣ, ಹೇಗಿದ್ದೀರಾ? ನೀವು ಹೇಗಿದ್ದೀರಾ? ಆರಾಮ್. ಹಾಯ್ ಹಾಯ್ ಅಣ್ಣ, ಹೆಂಗಿದ್ದೀರಿ? ಆರಾಮಿದ್ದೀರಿ ಅತ್ತಿಗೆ? ಹಾಂ, ಎಷ್ಟೊತ್ತಿಗೆ ಬಂದ್ರಿ? ಹೌದಾ ಹೌದಾ ಚಲೋ ಆಯ್ತು. ಎಲ್ಲರೂ ಕೂಡಿ ಒಂದಿದ್ದು ಖುಷಿ ಆಯ್ತು. ಹೌದಪ್ಪ, ಮತ್ತೆ ಸುಮ್ಮನೆ ಅಂತೂ ಬರೋಕ್ಕಾಗಂಗಿಲ್ಲ, ಹಿಂಗೇನಾರು ಇದ್ದಾಗ ಬರೋದು. ಮತ್ತೆ ತನು ಏನು ಮಾಡತ್ತೀವ ನೀನು? ಅಕ್ಕ ರೆಡಿ ಆಗೋದು ನೋಡತ್ತೀನ? ಹಾಂ ಆಕೆ ಹಂಗೆ. ಹಾಂ ಹೌದಾ ಗುಂಡು? ಬೂ ಹೊಂಟಾರ ನೋಡೋರು, ಬೂ ಹೊಂಟಾರ. ನೀನು ಹಾಗ ನಿನ್ನ ಕರ್ಕೊಂಡ್ರ? ನೀ ಸ್ಕೂಲಿಗೆ ಹೋಗ್ಬೇಕು. ಹಾಂ ಆಕೆ ಹೇಳ್ತಾಳ್ರಿ, ನಮ್ಮನ್ನ ಬಿಡೋದಲ್ಲ ಆಕಿ. ಇಲ್ಲೇ ನನ್ನ ಹಿಡ್ಕೊಂಡು ನಿಂದಿರ್ತಾ, ಅಳೋದಿಲ್ಲ ಆಕೆ. ಹಂಗಾರೆ ಹೊಕ್ಕಿ ಹಂಗೆ ಹೊಕ್ಕಿ ಹೋಗ್ನಿ ಅಂತ ನನ್ನ ಹಿಡ್ಕೊಂಡು ನಿಲ್ತಾಳೆ ಆಕಿ. ನಡಿ ಬುಷ್ ಮಾಡ, ರೆಡಿ ಆಗಿ ನಡಿ. ಮತ್ತು ನೀನು ಅಕ್ಕಗಳು ರೆಡಿ ಆದ್ರೆ ನೀನು ಪಪ್ಪ ಜೊತೆ ಮಾಡ್ಬೇಕ? ನೀನು ನಿಮ್ಮ ಅಪ್ಪ ಮಾಡೋರನ್ನ? ಈಗ ಹೋಗ್ಯಾವಳೆ, ನಾ ಬರೋ ಮುಂದೆ ಹೋದು. ಈಗ ಅಲ್ಲೇ ಇಡ್ರಿ ಗ್ಯಾಸ್ ಮೇಲೆ.
ಫೋನ್ ಮಾಡಿದೆ ಹಾಂ ಡ್ಯೂಟಿಲಿ ಇದ್ದಾಳಂತ. ಹೌದು, ನೈಟ್ ಡ್ಯೂಟಿ ನಡೆದಿದ್ರೆ ಈಗ 10 ಗಂಟೆಗೆ ಬರ್ತೀನಿ. ಹಾಂ ಆಮೇಲೆ ಹೌದು. ತನಮ್ಮ ನೀ ಬಾ ಇಲ್ಲೇ ಕಾಡಿಸ್ಬೇಡ, ಬಾ. ಆಕೆ ಅವ್ರ ಅಪ್ಪನ ಜೊತೆ ಜಳಕ ಮಾಡ್ತಾ ಅಂತ. ತಿನ್ ದೊಡ್ಡಪ್ಪನ ಕೂಡ ಬಾ ತನು. ತನು ನಗಾತೆ ನಿನ್ನ ಮಗಳ ಸಲುವಾಗಿ. ಒಂದು ಓಡ್ನಿ ಇರ್ಲಾರ್ದಕ್ಕೆ ಡ್ರೆಸ್ ಚೇಂಜ್ ಮಾಡಿದ್ಲಕ್ಕಿ. ಚಪ್ಪಲಿ ಹಾಕೋ ಹೋಗ್ಬಿಡ್ತೀನಿ. ಬರ್ತೀ ಹಾಂ? ಇಲ್ಲಿ ಚಿಕ್ಕಮ್ಮ ಒಬ್ಬಕ್ಕೆ ಆದ್ರೆ ಆತನ, ಮತ್ತೆ ಯಾರಿಲ್ಲ. ನಾ ಬರತ್ತಿಲ್ವಾ? ರೆಡಿ ಬೇರೆ ಕಡೆ ಹೊಂಟೇನ. ಇಲ್ಲ ನಾ ಬರತ್ತಿಲ್ವಾ? ಸ್ನೇಹಿತರೆ, ಮಕ್ಕಳಂತೂ ಸ್ಕೂಲಿಗೆ ಹೋಗಿದ್ದರು. ತಂಗಿದು ನೈಟ್ ಡ್ಯೂಟಿ ಇತ್ತು, ಆಕಿ ಡ್ಯೂಟಿಗೆ ಹೋಗಿದ್ಲು. ಮತ್ತು ಕಾವೇರಿನೂ ಡ್ಯೂಟಿಗೆ ಹೋದ್ಲು. ನಾನೊಬ್ಬಕ್ಕೆ ರೆಡಿಯಾಗಿ ಬಂದೀನಿ. ಅಣ್ಣಗಳು ಬಂದಿದ್ರಲ್ಲ ಬೆಂಗಳೂರಿಂದ, ಇಬ್ಬರು ಅಣ್ಣಗಳು ಮತ್ತು ಅವ್ರ ಫ್ಯಾಮ್ಲಿ ಬಂದಿದ್ದರು. ವಿಜು ನನ್ನ ಮಕ್ಕಳು ಬಂದಿರಲಿಲ್ಲ. ಒಬ್ಬನಂತೂ ಫಾರಿನಲ್ಲಿ ಇರ್ತಾನೆ, ವರ್ಕ್ ಮಾಡ್ತಾಯಿದ್ದಾನೆ. ಇನ್ನೊಬ್ಬನು ಬ್ಯುಸಿ ಇದ್ದ, ಅವನು ಬರಲಿಲ್ಲ. ಇಬ್ಬರು ಗಂಡು ಮಕ್ಕಳು ಅವರಿಗೆ. ಸೊ ಇವರಿಷ್ಟ ಬಂದಿದ್ದರು ಮತ್ತು ಅವ್ವ ಕೂಡ ರೆಡಿಯಾಗಿದ್ಲು. ಎಲ್ಲರೂ ಕೂಡಿ ಇವತ್ತು 1 ಡೇ ಟ್ರಿಪ್ ಅಂತಲೇ ಹೇಳ್ಬೋದು. ಸೊ ಎಲ್ಲಿಗೆ ಹೋಗಿದ್ದೀವಪ್ಪ ಅನ್ನೋದು ನಿಮ್ಗೆ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಶೇರ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗೈತಿ ಬ್ಲಾಗ. ನೆಕ್ಸ್ಟ್ ಬ್ಲಾಗ್ನು ಕೂಡ ನೋಡಿರಿ, ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ. ಮತ್ತು ಈ ಬ್ಲಾಗ್ನ ಯಾರೆಲ್ಲ ನೋಡಿದರೆ ಎಲ್ಲರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಹಾಗೆಯೇ ಯಾರೆಲ್ಲ ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ವಿಡಿಯೋ ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡಿರಿ, ವಿಡಿಯೋ ಬಗ್ಗೆ ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಮತ್ತೆ ಸಿಗೋಣ ಸ್ನೇಹಿತರೆ. ಧನ್ಯವಾದಗಳು.